ಡೊನಾಲ್ಡ್ ಟ್ರಂಪ್ ಮತ್ತೆ ಒಂದು ಪೋಸ್ಟ್ ಹಾಕಿದ್ದಾರೆ. ಇದು ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗವಾಗಲಿದೆ ಅಂತ ಹೇಳಿದ್ದಾರೆ. ಜಾಗತಿಕ ಶಾಂತಿಗೆ ಇವತ್ತು ಅತಿ ದೊಡ್ಡ ದಿನ. ಇರಾನ್ಗೆ ಸಾಕಾಗಿ ಹೋಗಿತ್ತು, ಅವರಿಗೂ ಇದು ಬೇಕಾಗಿತ್ತು. ಹಾರ್ಮೂಜ್ ಜಲಸಂಧಿಯಲ್ಲಿ ಸರಕು ಸಾಗಾಟಕ್ಕೆ ಸಹಾಯ, ಇರಾನ್ನಲ್ಲಿ ಮರುನಿರ್ಮಾಣ ಕಾರ್ಯ ಕೂಡ ಆರಂಭಿಸಬಹುದು ಅಂತಿದ್ದಾರೆ ಟ್ರಂಪ್. ಇರಾನ್ಗೆ ನಾವು ಎಲ್ಲಾ ರೀತಿಯ ಸಹಾಯ ಮಾಡ್ತೇವೆ. ಇರಾನ್ನ ಒಂದು ಷರತ್ತುಗಳಲ್ಲಿ ಅದೇ ಆಗಿತ್ತು, ಪರಿಹಾರ ಕೊಡಬೇಕು, ಏನೇನು ಡ್ಯಾಮೇಜ್ ಆಗಿದೆಯೋ ಅದೆಲ್ಲವನ್ನೂ ಕೂಡ ರಿಕವರ್ ಮಾಡೋದಕ್ಕೆ ಸಹಾಯ ಆಗಬೇಕು ಅಂತ. ಬಹುಶಃ ಟ್ರಂಪ್ ಅವರ ಈ ಪೋಸ್ಟ್ ಆ ಒಂದು ಷರತ್ತೇನಿತ್ತು ಅದಕ್ಕೆ ಅಮೆರಿಕ ಒಪ್ಕೊಂಡಿದೆ ಅನ್ನೋದರ ಸುಳಿವನ್ನ ನೀಡ್ತಾ ಇದೆ. ಇದು ಮಧ್ಯಪ್ರಾಚ್ಯದ ಪಾಲಿಗೆ ಸುವರ್ಣ ಯುಗವಾಗಲಿದೆ ಅಂತಿದ್ದಾರೆ. ಇರಾನನ್ನೇ ನಾಶ ಮಾಡ್ತೀವಿ ಅಂತ ಟ್ರಂಪ್ ನಿನ್ನೆವರೆಗೂ ಕೂಡ ಪೋಸ್ಟ್ ಅನ್ನು ಹಾಕ್ತಾ ಇದ್ರು. ಆದರೆ ಈಗ ಕದನ ವಿರಾಮದ ಬೆನ್ನಲ್ಲೇ ಮಾತುಕತೆ ಫಲಪ್ರದವಾದಂತೆ ಕಂಡು ಬರ್ತಾ ಇದೆ. ಅಮೆರಿಕ ಇರಾನ್ ಕದನ ವಿರಾಮಕ್ಕೆ ವಿಶ್ವಸಂಸ್ಥೆ ಸ್ವಾಗತವನ್ನ ಕೋರಿದ್ದು ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರೆಸ್ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಒಪ್ಪಂದದ ಷರತ್ತುಗಳಿಗೆ ಬದ್ಧವಾಗಿರುವುದಕ್ಕೆ ಗುಟೆರೆಸ್ ಕರೆಯನ್ನು ಕೊಟ್ಟಿದ್ದು, ಶಾಂತಿ ಮತ್ತು ನೆಮ್ಮದಿಗೆ ಕದನ ವಿರಾಮ ನಾಂದಿಯಾಗಲಿ ಅಂತ ಹೇಳಿದ್ದಾರೆ. ನಾಗರಿಕರ ಪ್ರಾಣವನ್ನ ರಕ್ಷಿಸುವುದಕ್ಕೆ ಯುದ್ಧ ನಿಲ್ಲಿಸೋದು ಅತ್ಯಗತ್ಯವಾಗಿದೆ, ಶಾಶ್ವತ ಹಾಗೂ ಸಮಗ್ರ ಶಾಂತಿಗೆ ದಾರಿಯಾಗಲಿ ಅಂತ ಗುಟೆರೆಸ್ ಹೇಳಿದ್ದಾರೆ. ಇನ್ನು ಅಮೆರಿಕ ಹಾಗೂ ಇರಾನ್ ಕದನ ವಿರಾಮಕ್ಕೆ ಈಗ 2 ವಾರಗಳ ಕಾಲ ಗಡುವನ್ನು ನೀಡಿರುವುದಾಗಿ ಕದನ ವಿರಾಮವನ್ನು ಘೋಷಿಸಿರುವುದನ್ನು ವಿಶ್ವಸಂಸ್ಥೆ ಈಗ ಸ್ವಾಗತವನ್ನು ಕೋರಿದ್ದು ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದೆ. ಒಪ್ಪಂದದ ಷರತ್ತುಗಳನ್ನು ಮಾಡಿಕೊಂಡಿದ್ದೀರಲ್ಲ ಅದಕ್ಕೆ ಬದ್ಧವಾಗಿರಿ ಅಂತ ಹೇಳಿದೆ. ಸಂಧಾನ ಯಶಸ್ವಿ. ಇರಾನ್ ಮತ್ತು ಅಮೆರಿಕ ನಡುವಿನ ಸಂಧಾನ ಯಶಸ್ವಿಯಾಗಿದ್ದು ಏಪ್ರಿಲ್ 10ಕ್ಕೆ ಕದನ ವಿರಾಮದ ಬಗ್ಗೆ ಮಾತುಕತೆ ಕೂಡ ನಡೆಯುತ್ತೆ. ಅದಕ್ಕೆ ಪಾಕ್ನ ಇಸ್ಲಾಮಾಬಾದ್ನಲ್ಲಿ ವೇದಿಕೆ ಸಜ್ಜಾಗಿದೆ. ಮಹತ್ವದ ಮಾತುಕತೆ. 2 ದೇಶಗಳ ನಿಯೋಗಕ್ಕೆ ಪಾಕ್ನಿಂದ ಅಧಿಕೃತವಾಗಿ ಈಗ ಆಹ್ವಾನ ಹೋಗಿದೆ. ಸದ್ಯಕ್ಕಾಗಿರೋದು ಕದನ ವಿರಾಮ. ಈ ವಿರಾಮದ ಸಂದರ್ಭದಲ್ಲಿ 2 ರಾಷ್ಟ್ರಗಳು ಕೂಡ ಇರುವಂತಹ ಒಪ್ಪಂದಗಳು, ಷರತ್ತುಗಳ ಬಗ್ಗೆ ಚರ್ಚೆ ನಡೆಸಿ ಒಂದು ಒಮ್ಮತಕ್ಕೆ ಬರಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಮಾತುಕತೆ ಅಗತ್ಯ. ಅಂತಹದೊಂದು ಮಾತುಕತೆಗಾಗಿ ಈಗ ಏಪ್ರಿಲ್ 10ಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ವಿರಾಮದ ಬಗ್ಗೆ ಮಾತುಕತೆ ನಡೆಸಲಾಗ್ತದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಅದಕ್ಕೆ ವೇದಿಕೆ ಸಜ್ಜಾಗಿದೆ. 2 ದೇಶಗಳ ನಿಯೋಗಕ್ಕೀಗ ಪಾಕ್ನಿಂದ ಅಧಿಕೃತವಾದಂತಹ ಆಹ್ವಾನ ಕೂಡ ಹೋಗಿದೆ. ಒಂದು ದೊಡ್ಡ ನಿಟ್ಟುಸಿರು ಬಿಡುವಂತಹ ಸಂದರ್ಭ ಇಡೀ ಜಗತ್ತಿನ ಪಾಲಿಗೆ. ಯಾಕಂದರೆ ಯುದ್ಧ ಆಗ್ತಾ ಇದ್ದದ್ದು ಗಲ್ಫ್ ರಾಷ್ಟ್ರಗಳಲ್ಲಾದರೂ ಅದರ ದುಷ್ಪರಿಣಾಮ ಮಾತ್ರ ಇಡೀ ಜಗತ್ತಿಗಾಗಿತ್ತು. ಇನ್ನು 2 ವಾರಗಳ ಕಾಲ ಕದನ ವಿರಾಮವನ್ನೇನೋ ಈಗ ಘೋಷಿಸಿದ್ದಾಯಿತು. ಇದರ ಎಫೆಕ್ಟ್ ಏನೇನಾಗ್ತಾ ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಸಾಕಷ್ಟು ಚೇತರಿಕೆಯನ್ನು ನಾವು ಕಾಣ್ತಾ ಇರುವಂಥದ್ದು. ಇವಾಗ ಇನ್ನಿಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ನಾವು ಗಮನಿಸ್ತಾ ಇದ್ದೀವಿ 2 ವಾರಗಳ ಕಾಲ ಕದನ ವಿರಾಮ ಘೋಷಣೆ ಆಗ್ತಾ ಇದ್ದಂತೆ ಒಂದು ಕಡೆ ಚಿನ್ನದ ಬೆಲೆ ಏರಿಕೆ ಆಯಿತು, ತೈಲ ಬೆಲೆ ಕೂಡ ಈಗ ಕಡಿಮೆ ಆಗ್ತಾ ಇದೆ. ಜೊತೆಗೆ ಶೇರ್ ಮಾರ್ಕೆಟ್ ಕೂಡ ಕೊಂಚ ಮಟ್ಟದಲ್ಲಿ ಅಲ್ಪ ಚೇತರಿಕೆಯನ್ನು ಕಾಣ್ತಾ ಇರುವಂಥದ್ದು. ಅದರ ಜೊತೆಗೆ ಟ್ರಂಪ್ ಕೂಡ ಟ್ವೀಟ್ ಮಾಡಿದ್ದಾರೆ, ಇದು ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಈಗ ಸ್ವರ್ಣ ಯುಗ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನು ಯಾವ ರೀತಿ ವಿಶ್ಲೇಷಿಸ್ತೀರಿ? ಏನೆಲ್ಲ ಬದಲಾವಣೆಗಳನ್ನ ಕಾಣಬಹುದು? ಜೊತೆಗೆ ಮಧ್ಯಸ್ಥಿಕೆ ಮಾತುಕತೆ ಕೂಡ 10ನೇ ತಾರೀಕಿದೆ, ಏನೆಲ್ಲ ಆಗಬಹುದು? ಶಕುಂತಲಾ, ಈಗ ಇರಾನ್ ಹಾಗೂ ಅಮೆರಿಕದ ನಡುವೆ ಒಂದು ಒಪ್ಪಂದ ಆಗಿದೆ. 2 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿಗಳು ನಡೀಬಾರದು ಅನ್ನುವಂತಹದ್ದು. ಈ ಒಂದು ಒಪ್ಪಂದದ ಸಮಯದಲ್ಲಿ ಅಂದರೆ 2 ವಾರಗಳ ಕದನ ವಿರಾಮದ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಚರ್ಚೆಗೆ ಬರ್ತವೆ. ಇರಾನ್ ವಿಧಿಸಿರ್ತಕ್ಕಂತಹ 10 ಷರತ್ತಿನ ಮೇಲೆ ಚರ್ಚೆಗಳಾಗುತ್ತೆ. ಅದು ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ರಂದು ಸಭೆ ಇರುವಂತಹದ್ದು. ಈ ಸಭೆಯಲ್ಲಿ ಇರಾನ್ನ ಪ್ರತಿನಿಧಿಗಳು ಭಾಗಿಯಾಗಿರ್ತಾರೆ, ಅಮೆರಿಕದ ಪ್ರತಿನಿಧಿಗಳು, ಜೊತೆಗೆ ಇಸ್ರೇಲ್ನ ಪ್ರತಿನಿಧಿಗಳು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇಸ್ಲಾಮಾಬಾದ್ನಲ್ಲಿ ಏಪ್ರಿಲ್ 10ನೇ ತಾರೀಕು ಈ ಒಂದು ನಡೆಯುವಂಥ ಸಭೆ ಬಹಳಷ್ಟು ಗಮನ ಸೆಳೆದಿರುವಂತಹದ್ದು. ಬಹುಮುಖ್ಯವಾಗಿ ಈಗ ಇರಾನ್ ಏನು 10 ಅಂಶಗಳನ್ನು ಈಗ ಅಮೆರಿಕಕ್ಕೆ ಕಳಿಸ್ಕೊಟ್ಟಿರುವಂತಹದ್ದು. ಈ ಅಂಶಗಳನ್ನು ಅಮೆರಿಕ ಒಪ್ಪುತ್ತಾ ಅನ್ನುವಂತಹದ್ದು. ಯಾಕಂದ್ರೆ ಈಗಾಗಲೇ ಅಮೆರಿಕ ಹೇಳಿದೆ, ಈ 10 ಅಂಶಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಉತ್ಸುಕರಾಗಿದ್ದೀವಿ ಅನ್ನುವಂಥದ್ದನ್ನು ಹೇಳಿದೆ. ಮತ್ತೆ ಇದಾದ ನಂತರ ಈಗ ಡೊನಾಲ್ಡ್ ಟ್ರಂಪ್ ಅವರು ಮತ್ತೊಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಇರಾನ್ ಹಾಗೂ ಅಮೆರಿಕದ ನಡುವೆ ಇದ್ದಂಥ ಹಗೆತನ ಇನ್ನು ಮುಂದೆ ಇರೋದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಜೊತೆಗೆ ಇನ್ನ ಮಧ್ಯಪ್ರಾಚ್ಯದಲ್ಲಿ ಇದೊಂದು ಸುವರ್ಣ ಯುಗ. ಮತ್ತೆ ಹರ್ಮುಜ್ ಜಲಸಂಧಿಯು ಕೂಡ ಓಪನ್ ಆಗುತ್ತೆ. ಹರ್ಮುಜ್ ಜಲಸಂಧಿಯಿಂದ ಬರ್ತಕ್ಕಂಥ ಹಣವನ್ನ ಇರಾನ್ ತನ್ನ ಮೂಲಭೂತ ಸೌಕರ್ಯಗಳ ಪುನಶ್ಚೇತನಕ್ಕೆ ಬಳಸ್ಕೊಳ್ಬಹುದು ಅನ್ನುವಂಥದ್ದು ಹೇಳಿದೆ. ಈಗೇನು ಅಮೆರಿಕ ಹಾಗೂ ಇಸ್ರೇಲ್ ಇರಾನ್ ಮೇಲೆ ದಾಳಿಯನ್ನ ಮಾಡಿವೆ, ಮೂಲ ಸೌಕರ್ಯಗಳನ್ನು ಗುರಿಯಾಗಿರಿಸಿಕೊಂಡು ಮಾಡಿರ್ತಕ್ಕಂಥ ದಾಳಿಯನ್ನ ಪುನಶ್ಚೇತನ ಆಗಬೇಕಾಗಿದೆ. ಈಗ ಹರ್ಮುಜ್ ಜಲಸಂಧಿಯಿಂದ ಸಂಚಾರ ಮಾಡುವಂತಹ ಹಡಗುಗಳ ಮೇಲೆ ಏನು ಶುಲ್ಕವನ್ನು ವಿಧಿಸಲಾಗುತ್ತೆ, ಆ ಶುಲ್ಕದಿಂದ
ಇರಾನ್ ಮತ್ತೆ ದೇಶವನ್ನು ಕಟ್ಟಲಿಕ್ಕೆ ಸಹಕಾರಿ ಆಗಲಿ ಅನ್ನುವಂಥದ್ದನ್ನು ಟ್ರಂಪ್ ಅವರು ಈಗ ಆಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತು ಇದೊಂದು ವಿಶ್ವ ಶಾಂತಿಗಾಗಿ ಅಮೆರಿಕ ಹಾಗೂ ಇರಾನ್ ಈ ಥರದೊಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿವೆ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾದರೆ ಹೊರ್ಮುಜ್ ಜಲಸಂಧಿಯಿಂದ ಇರಾನ್ ನಿಜವಾಗ್ಲೂ ಅಲ್ಲಿ ಸಂಗ್ರಹ ಮಾಡುವ ಶುಲ್ಕದಿಂದ ಇರಾನ್ನ ಪುನಶ್ಚೇತನ ಮಾಡಬಹುದಾ, ಅದನ್ನು ದೇಶವನ್ನು ಮತ್ತೆ ಕಟ್ಟಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡೋದಾದರೆ ಖಂಡಿತವೂ ಕೂಡ ಹೌದು ಅನ್ನುವಂಥ ಉತ್ತರಗಳು ಸಿಗುತ್ತವೆ. ಯಾಕಂತಂದರೆ ಬಹುಮುಖ್ಯವಾಗಿ ಹೊರ್ಮುಜ್ ಜಲಸಂಧಿಯಿಂದ ಪ್ರತಿದಿನ 80ರಿಂದ 130 ಹಡಗುಗಳು ಸಂಚಾರ ಮಾಡ್ತವೆ. ಒಂದು ಹಡಗಿಗೆ ಸುಮಾರು $2 ಮಿಲಿಯನ್ ಶುಲ್ಕವನ್ನು ವಿಧಿಸ್ತೀವಿ ಅನ್ನುವಂಥದ್ದನ್ನು ಈಗ ಇರಾನ್ ಹೇಳಿರುವಂತಹದ್ದು. ಈಗ ಒಂದು ಹಡಗಿಗೆ $2 ಮಿಲಿಯನ್ ಶುಲ್ಕವನ್ನು ವಿಧಿಸಿದೆ ಆದಲ್ಲಿ ಭಾರತದ ರೂಪಾಯಿಗಳಲ್ಲಿ ಅದನ್ನು ಕೌಂಟ್ ಮಾಡೋದಾದರೆ ಸುಮಾರು 18ರಿಂದ 20 ಕೋಟಿಯಷ್ಟು ದುಡ್ಡಾಗುತ್ತೆ ಒಂದು ಹಡಗಿಗೆ. ಹೀಗೆ ಪ್ರತಿದಿನ 80 ಹಡಗುಗಳು, ವರ್ಷಕ್ಕೆ 30,000ದಷ್ಟು ಹಡಗುಗಳು ಸಂಚಾರವನ್ನು ಮಾಡ್ತವೆ. ಇದರಿಂದ ಲಕ್ಷಾಂತರ ಕೋಟಿಯಷ್ಟು ಹಣವನ್ನು ಇರಾನ್ ಸಂಪಾದನೆ ಮಾಡಬಹುದಾಗಿದೆ. ಇರಾನ್ ಜೊತೆಗೆ ಒಮೆನ್ ಕೂಡ ಈ ಒಂದು ಶುಲ್ಕದ ಹಂಚಿಕೆಯನ್ನು ಮಾಡಿಕೊಳ್ಳುತ್ತೆ. ಹೀಗಾಗಿ ಇದರಿಂದ ಬರ್ತಕ್ಕಂಥ ಹಣದಲ್ಲಿ ಇರಾನ್ ತನ್ನ ಮೂಲ ಸೌಕರ್ಯಗಳನ್ನು ಮತ್ತೆ ಕಟ್ಕೊಳ್ಬಹುದಾಗಿದೆ. ಮತ್ತು ಇರಾನ್ ಈ ಯುದ್ಧದಿಂದ ಆದಂತಹ ನಷ್ಟವನ್ನು ಅಮೆರಿಕ ಭರಿಸಬೇಕು ಅನ್ನುವಂತಹ ಷರತ್ತನ್ನು ಕೂಡ ಹಾಕಿತ್ತು. ಈಗ ಹೊರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳಿಗೆ ವಿಧಿಸುವಂಥ ಶುಲ್ಕದಿಂದ ಬರುವಂತಹ ಲಾಭದಿಂದ ಅದನ್ನು ಇರಾನ್ ದೇಶ ತನ್ನ ದೇಶವನ್ನು ಕಟ್ಕೊಳ್ಳಿಕ್ಕೆ ಬಳಸ್ಕೊಳ್ಬಹುದಾಗಿದೆ. ಈ ಒಂದು ಷರತ್ತಿಗೆ ಮತ್ತು ಒಪ್ಪಂದಕ್ಕೆ ಈ ಒಂದು ಮಾತುಕತೆಯಲ್ಲಿ ಆಗಿರುವಂತಹದ್ದು. ಇನ್ನು ಬಹುಮುಖ್ಯವಾಗಿ ಈ ಒಪ್ಪಂದದಲ್ಲಿ ಇಸ್ರೇಲ್ ಭಾಗಿಯಾಗಿರಲಿಲ್ಲ. ಮತ್ತು ಈ ಒಪ್ಪಂದ ಆಗಿದೆ ಅನ್ನುವಂತಹದ್ದನ್ನು, ಕದನ ವಿರಾಮ ಆಗಿದೆ ಅನ್ನುವಂಥದ್ದನ್ನು ಕೊನೆಯ ಕ್ಷಣದಲ್ಲಿ ಅಮೆರಿಕ ಇಸ್ರೇಲ್ಗೆ ತಿಳಿಸಿರುವಂತಹದ್ದು. ಹಾಗಾಗಿ ಮೊದಲಿಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಕೂಡ ಇಸ್ರೇಲ್ ಈಗ ಕದನ ವಿರಾಮಕ್ಕೆ ಒಪ್ಕೊಂಡಿರುವಂತಹದ್ದು. ಆದರೆ ಲೆಬನಾನ್ ಮೇಲೆ ನಿರಂತರವಾದಂಥ ದಾಳಿಯನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದನ್ನ ಹೇಳಿದೆ. ಈ ಒಪ್ಪಂದದ ಚೌಕಟ್ಟಿನ ಒಳಗಡೆ ಲೆಬನಾನ್ ಬರೋದು ಬೇಡ, ಲೆಬನಾನ್ ಮೇಲೆ ನಾವು ನಿರಂತರವಾದಂಥ ದಾಳಿಯನ್ನು ಮಾಡ್ತೀವಿ, ಹೆಜ್ಬುಲ್ಲಾ ವಿರುದ್ಧ ನಮ್ಮ ಕ್ರಮ ನಿರಂತರವಾಗಿರುತ್ತೆ ಅನ್ನುವಂಥದ್ದನ್ನು ಇಸ್ರೇಲ್ ಹೇಳ್ತಾ ಇದೆ. ಹೀಗಾಗಿ ಇಸ್ರೇಲ್ ಹಾಗೂ ಲೆಬನಾನ್ ನಡುವಿನ ಸಂಘರ್ಷ ಮುಂದುವರಿಯುತ್ತೆ. ಆದರೆ ಇಸ್ರೇಲ್ ಇರಾನ್ ಮೇಲೆ ಯಾವುದೇ ರೀತಿಯಾದಂಥ ದಾಳಿ ಮಾಡೋದಿಲ್ಲ. ಪ್ರತಿಯಾಗಿ ಇರಾನ್ ಕೂಡ ಇಸ್ರೇಲ್ ಮೇಲಿನ ದಾಳಿ ಆಗಲಿ ಅಥವಾ ಮಧ್ಯಪ್ರಾಚ್ಯದ ವಿವಿಧ ದೇಶಗಳ ಮೇಲಿನ ದಾಳಿ ಆಗಲಿ ಮಾಡೋದಿಲ್ಲ. ಬಹುಮುಖ್ಯವಾಗಿ ಮಧ್ಯಪ್ರಾಚ್ಯದ ದೇಶಗಳಿಗೆ ಬಹಳಷ್ಟು ಸಂಕಷ್ಟ ಎದುರಾಗಿತ್ತು. ಒಂದು ಹೊರ್ಮುಜ್ ಜಲಸಂಧಿ ಬಂದಾಗಿದ್ದರಿಂದ ಆರ್ಥಿಕ ಹೊಡೆತ ಒಂದು ಕಡೆ ಆದರೆ ನಿರಂತರವಾಗಿ ಇರಾನ್ ದಾಳಿ ಮಾಡ್ತಾ ಇತ್ತು ಮಧ್ಯಪ್ರಾಚ್ಯಗಳ ಮೇಲೆ. ದೊಡ್ಡ ದೊಡ್ಡ ತೈಲ ಸಂಗ್ರಹ ಘಟಕಗಳ ಮೇಲೆ ದಾಳಿ ಮಾಡುವಂತಾಗಿರ್ಬೋದು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಗುರಿಯಾಗಿರಿಸಿಕೊಂಡು ದಾಳಿ ಮಾಡುವಂಥದ್ದು. ಇಡೀ ಪ್ರವಾಸೋದ್ಯಮವೇ ಕುಸಿದು ಬಿದ್ದೋಗಿತ್ತು. ಯಾರು ಕೂಡ ಇನ್ವೆಸ್ಟರ್ ಬರ್ತಾ ಇರಲಿಲ್ಲ, ಹೂಡಿಕೆದಾರರು ಮಧ್ಯಪ್ರಾಚ್ಯಗಳತ್ತ ಮುಖ ಮಾಡಿರಲಿಲ್ಲ. ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ಅಮೆರಿಕ ಹಾಗೂ ಇರಾನ್ ನಡುವಿನ ಏನು ಒಪ್ಪಂದ ಆಗಿದೆ, ಕದನ ವಿರಾಮ ಘೋಷಣೆ ಆಗಿದೆ, ಇದರಿಂದ ಮಧ್ಯಪ್ರಾಚ್ಯದ ದೇಶಗಳಿಗೆ ಒಂದು ಸುವರ್ಣ ಯುಗ ಆರಂಭ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಗತಿಸಿದ ಕಳೆದ 40 ದಿವಸಗಳಲ್ಲಿ ಎಷ್ಟು ಹಾನಿಯಾಗಿತ್ತು ಅದರಿಂದ ಹೊರಬರುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇಡೀ ವಿಶ್ವದ ಆರ್ಥಿಕತೆ ಚೇತರಿಕೆಯನ್ನು ಕಾಣ್ತಾ ಇದೆ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಕೂಡ ಚೇತರಿಕೆಯನ್ನು ಕಂಡಿರುವಂತಹದ್ದು. ಇವತ್ತು ಒಂದೇ ದಿವಸ ಸೆನ್ಸೆಕ್ಸ್ 2700 ಪಾಯಿಂಟ್ನಷ್ಟು ಎದ್ದಿರುವಂತಹದ್ದು. ಕದನ ವಿರಾಮ ಘೋಷಣೆ ಆದ ಕೆಲವೇ ಗಂಟೆಗಳಲ್ಲಿ ಈ ರೀತಿಯಾದಂಥ ಡೆವಲಪ್ಮೆಂಟ್ಸ್ಗಳಾಗ್ತಿದೆ. ಬರೀ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳ ಷೇರು ಮಾರುಕಟ್ಟೆಗಳಲ್ಲೂ ಕೂಡ ಜಿಗಿತವನ್ನು ನಾವು ಕಂಡಿರುವಂತಹದ್ದು. ಬಹುಮುಖ್ಯವಾಗಿ ಚಿನ್ನದ ಬೆಲೆಯೂ ಕೂಡ ಜಾಸ್ತಿ ಆಗಿರುವಂತಹದ್ದು. ಇನ್ನೂ ಪ್ರಮುಖವಾಗಿ ಅಂತಾರಾಷ್ಟ್ರೀಯ ತೈಲ ಬೆಲೆ ಇಳಿಕೆ ಕಂಡಿರುವಂತಹದ್ದು. ಒಂದು ಬ್ಯಾರೆಲ್ ತೈಲದ ಬೆಲೆ ಸುಮಾರು $110 ತನಕನೂ ಕೂಡ ಹೋಗಿತ್ತು. ಈಗ ಅದು $94 ಬಂದಿರುವಂತಹದ್ದು. ಇದರಿಂದ 16% ಕೆಲವೇ ಗಂಟೆಗಳಲ್ಲಿ ಇಳಿದಿರುವಂತಹದ್ದು. ಇನ್ನಷ್ಟು ತೈಲ ಬೆಲೆ ಇಳಿಯುವಂತಹ ಸಾಧ್ಯತೆ ಇದೆ. ತೈಲ ಬೆಲೆ ಇಳಿಯುತ್ತೆ ಅಂತಂದ್ರೆ ಹೊರ್ಮುಜ್ ಜಲಸಂಧಿಯ ಮೂಲಕ ಹಡಗುಗಳು ಸಂಚಾರವಾಗಿ ಸಾಗುವಂಥ ವ್ಯವಸ್ಥೆಯನ್ನು ಇರಾನ್ ಮಾಡಿಕೊಡುತ್ತೆ. ಹಾಗಾಗಿ ಇಡೀ ವಿಶ್ವಕ್ಕೆ ತಲೆದೋರಿದ್ದಂತಹ ತೈಲ ಅಭಾವ ನೀಗುವಂತಹ ಕಾಲ ಸನ್ನಿಹಿತ ಆಗ್ತಾ ಇದೆ. ಧನ್ಯವಾದ ಹರೀಶ್, ತಮ್ಮ ಲೈವ್ ಅಪ್ಡೇಟ್ಸ್ಗಾಗಿ.